ನಮಸ್ಕಾರ. ಕೆಸಿಎನ್ ಜಿಲ್ಲಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಪಿಎಸ್ಸಿ ನೇಮಕಾತಿ ಅಕ್ರಮಗಳನ್ನು ವಿರೋಧಿಸಿ ಯುವ ಮೋರ್ಚಾ ನೇತೃತ್ವದಲ್ಲಿ ನಡೆಯಿತು ಕಲೆಕ್ಟರೇಟ್ಗೆ ಪ್ರತಿಭಟನಾ ಮಾರ್ಚ್. ಕಾರ್ಯಕರ್ತರನ್ನು ನಿಯಂತ್ರಿಸಲು ಪೊಲೀಸರಿಂದ ಜಲಪೀರಂಗಿ ಪ್ರಯೋಗ. ಯುವ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವರುಣ್ ಪ್ರಸಾದ್ ಅವರಿಂದ ಪ್ರತಿಭಟನೆಯ ಉದ್ಘಾಟನೆ. ಕುಂಬಳೆ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರ ಅನುಪಸ್ಥಿತಿಯನ್ನು ಪ್ರಶ್ನಿಸಿದ್ದಕ್ಕಾಗಿ 3 ಮಂದಿಯ ವಿರುದ್ಧ ಕೇಸು ದಾಖಲು. ಸಾಕಷ್ಟು ವೈದ್ಯರ ಕೊರತೆ ಹಾಗೂ ಒಪಿ ನೋಂದಣಿ ಸ್ಥಗಿತಗೊಳಿಸಿದ್ದನ್ನು ವಿರೋಧಿಸಿ ಸ್ಥಳೀಯರಿಂದ ಆಕ್ರೋಶ. ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಂಚಾರಕ್ಕೆ ದೊಡ್ಡ ಬೆದರಿಕೆಯಾಗಿ ಪರಿಣಮಿಸಿದ್ದ ಅಪಾಯಕಾರಿ ಮರಗಳ ತೆರವು. ಪಂಚಾಯತ್ ಅಧಿಕಾರಿಗಳು ಮಧ್ಯಪ್ರವೇಶಿಸಿ ಸಂಚಾರ ವ್ಯವಸ್ಥೆಗೆ ಸೂಕ್ತ ಕ್ರಮ. ಕಡಲ ಕೊರೆತ ಎದುರಿಸುತ್ತಿರುವ ಕರಾವಳಿ ನಿವಾಸಿಗಳ ದುಸ್ಥಿತಿಯನ್ನು ನೇರವಾಗಿ ವೀಕ್ಷಿಸಿದ ವಿರೋಧ ಪಕ್ಷದ ನಾಯಕ. ವಲಿಯ ಪರಂಬದ ಮಾವಿಲ ಕಡಪುರಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಆಲಿಸಿದ ಪಿಣರಾಯಿ ವಿಜಯನ್. ಕುಟುಂಬಶ್ರೀ ಜಿಲ್ಲಾ ಮಿಷನ್ ಆಯೋಜಿಸಿರುವ ಪಶು ಸಖಿಗಳ 2 ದಿನಗಳ ಕಾರ್ಯಾಗಾರಕ್ಕೆ ಅದ್ದೂರಿಯ ಚಾಲನೆ. ಕುಟುಂಬಶ್ರೀ ಜಿಲ್ಲಾ ಮಿಷನ್ ಸಂಯೋಜಕ ಎಂವಿ ಜಯನ್ ಅವರಿಂದ ಉದ್ಘಾಟನೆ. ಚಂದ್ರಗಿರಿ ಲಯನ್ಸ್ ಕ್ಲಬ್ ಮಾದಕ ವಸ್ತು ವಿರುದ್ಧ ಹಾರ್ಲೆ ಡೇವಿಡ್ಸನ್ ಬೈಕ್ ರ್ಯಾಲಿ ಆಯೋಜನೆ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟನೆ. ವಾರ್ತೆಗಳು ವಿವರವಾಗಿ. ಪಿಎಸ್ಸಿ ನೇಮಕಾತಿ ಅಕ್ರಮಗಳ ವಿರುದ್ಧ ಯುವ ಮೋರ್ಚಾ ನೇತೃತ್ವದಲ್ಲಿ ಕಾಸರಗೋಡು ಜಿಲ್ಲಾ ಸಮಿತಿಯಿಂದ ಕಲೆಕ್ಟರೇಟ್ಗೆ ಮಾರ್ಚ್ ನಡೆಸಲಾಯಿತು. ಯುವ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವರುಣ್ ಪ್ರಸಾದ್ ಉದ್ಘಾಟಿಸಿದರು. കണക്കായി ಉದ್ಯೋಗಾಕಾಂಕ್ಷಿ ಯುವಕರನ್ನು ಮತ್ತು ಪಿಎಸ್ಸಿ ರ್ಯಾಂಕ್ ವಿಜೇತರನ್ನು ವಂಚಿಸುವ ವಿಚಾರದಲ್ಲಿ ವಿಡಿ ಸತೀಶನ್ ಸರ್ಕಾರವು ಪಿಣರಾಯಿ ಸರ್ಕಾರದ ಹಾದಿಯಲ್ಲೇ ಸಾಗುತ್ತಿದೆ ಹಾಗೂ ಪಿಎಸ್ಸಿ ಇಂದು ಪಿಣರಾಯಿ ಸತೀಶನ್ ಸರ್ವಿಸ್ ಕಮಿಷನ್ ಆಗಿ ಅಧೋಗತಿಗೆ ತಲುಪಿದೆ ಎಂದು ಯುವ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವರುಣ್ ಪ್ರಸಾದ್ ಆರೋಪಿಸಿದರು. ಪಿಎಸ್ಸಿ ಅಕ್ರಮಗಳ ವಿರುದ್ಧ ಯುವ ಮೋರ್ಚಾ ಕಾಸರಗೋಡು ಜಿಲ್ಲಾ ಸಮಿತಿಯು ಕಲೆಕ್ಟರೇಟ್ಗೆ ಹಮ್ಮಿಕೊಂಡಿದ್ದ ಪ್ರತಿಭಟನಾ ಮೆರವಣಿಗೆಯನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಯೂತ್ ಕಾಂಗ್ರೆಸ್ ರಾಜ್ಯ ಅಧ್ಯಕ್ಷರು ಹಾಗೂ ಪ್ರಸ್ತುತ ಯುವಜನ ಕ್ಷೇಮ ಸಚಿವರಾದ ಓಜೆ ಜನೀಶ್ ಅವರು ಸಚಿವಾಲಯದ ಮುಂದೆ ಹೋರಾಟ ನಡೆಸುತ್ತಿರುವ ಉದ್ಯೋಗಾಕಾಂಕ್ಷಿಗಳ ಕುಹರವನ್ನು ಕೇಳಲು ಸಿದ್ಧರಿಲ್ಲ ಎಂದು ಅವರು ಟೀಕಿಸಿದರು. ಪಿಣರಾಯಿ ವಿಜಯನ್ ನೇತೃತ್ವದ ಹಿಂದಿನ ಸರ್ಕಾರ ಮತ್ತು ವಿಡಿ ಸತೀಶನ್ ಮುನ್ನಡೆಸುತ್ತಿರುವ ಪ್ರಸ್ತುತ ಸರ್ಕಾರವು ಉದ್ಯೋಗಾಕಾಂಕ್ಷಿಗಳ ಜೀವನದ ಜೊತೆ ಆಟವಾಡುವಲ್ಲಿ ಸಮಾನ ಅಪರಾಧಿಗಳಾಗಿದ್ದು, ಈ ಎಡಬಲ ಮೈತ್ರಿಕೂಟದ ವಿರುದ್ಧ ಯುವ ಮೋರ್ಚಾ ಮುಂಬರುವ ದಿನಗಳಲ್ಲಿ ಹೋರಾಟವನ್ನು ತೀವ್ರಗೊಳಿಸಲಿದೆ ಎಂದು ಅವರು ಎಚ್ಚರಿಸಿದರು. ಕೇರಳದ ಹೊರಗಿನ ಹೋರಾಟಗಳಿಗೆ ಬೆಂಬಲ ಸೂಚಿಸಲು ತೆರಳುವ ಸಚಿವರು ಮತ್ತು ಶಾಸಕರು ರಾಜ್ಯದ ಆಡಳಿತ ಕೇಂದ್ರದಲ್ಲಿ ನಡೆಸುತ್ತಿರುವ ಯುವಜನರ ಹೋರಾಟವನ್ನು ಕಣ್ಣಿದ್ದು ಕಾಣದಂತೆ ನಟಿಸುತ್ತಿದ್ದಾರೆ ಎಂದು ಬಿಜೆಪಿ ಕಾಸರಗೋಡು ಜಿಲ್ಲಾಧ್ಯಕ್ಷೆ ಎಂಎಲ್ ಅಶ್ವಿನಿ ಹೇಳಿದರು. ಪಿಎಸ್ಸಿ ಅಕ್ರಮಗಳು ಯುವಕರನ್ನು ತೀವ್ರ ನಿರಾಶೆಗೆ ದೂಡಿದ್ದು, ರಾಜ್ಯದಲ್ಲೇ ಅತ್ಯಂತ ಹಿಂದುಳಿದ ಜಿಲ್ಲೆಗಳಲ್ಲಿ ಒಂದಾದ ಕಾಸರಗೋಡಿನಿಂದ ದೊಡ್ಡ ಪ್ರಮಾಣದಲ್ಲಿ ಯುವಕರು ಉದ್ಯೋಗ ಅರಸಿ ಇತರ ರಾಜ್ಯಗಳಿಗೆ ವಲಸೆ ಹೋಗುತ್ತಿರುವ ಸನ್ನಿವೇಶ കളവലകാരിയാಗಿದೆ ಎಂದು ಅವರು ಹೇಳಿದರು. കേരളത്തിൽ യുവമോർച്ചയും ഒരു സമര മുന്നേറ്റത്തിന് തുടക്കം കുറിക്കുകയാണ്. നമുക്കറിയാം, കേരളത്തിൽ വർഷങ്ങളായിട്ട്
ഇവിടെ മാറി മാറി ഭരിക്കുന്ന ഇടത് വലത് മുന്നണികൾ കേരളത്തിലെ യുവാക്കൾക്ക് വേണ്ടി എന്തു ചെയ്തു? ഇവിടുത്തെ അഭ്യസ്തവിദ്യരായിട്ടുള്ള നല്ല കഴിവും പ്രാപ്തിയുമുള്ള യുവജനങ്ങൾക്ക് വേണ്ടി എന്താണ് ഈ നാട് ഭരിച്ചുകൊണ്ടിരുന്ന സർക്കാർ ഇത്രയും കാലം ചെയ്തത് എന്നുള്ള ചോദ്യത്തിന് ഒന്നും തന്നെ ചെയ്തിട്ടില്ല എന്നുള്ള ഉത്തരമാണ് നമുക്ക് പറയാൻ വേണ്ടി സാധിക്കുക. ഇവിടെ PSC എന്ന് പറയുന്ന ഒരു സംവിധാനമുണ്ട്. അതൊരു ഭരണഘടനാ സ്ഥാപനമാണ്. ആ ഭരണഘടനാ സ്ഥാപനം, ആ PSC, അതിൽ 21 അംഗങ്ങളുള്ള ഒരു വലിയ കമ്മിറ്റിയാണിത്. അതിലെ അംഗങ്ങൾക്ക് ലക്ഷക്കണക്കിന് രൂപയാണ് ശമ്പളം. അതിന്റെ ചെയർമാന് 4 ലക്ഷം രൂപയിൽ പരമാണ് ഒരു മാസം സാലറി ആയി കിട്ടുന്നത്. ഇങ്ങനെയുള്ള ഒരു വലിയ ബോഡി ഇവിടുത്തെ സാധാരണക്കാരനായിട്ടുള്ള യുവാക്കളുടെ സ്വപ്നങ്ങൾക്ക് നിറം കൊടുക്കേണ്ട സംവിധാനം കേരളത്തിൽ വെറുമൊരു സാധാരണ 4-ാം കിട സംവിധാനമായി അധപ്പതിച്ചിരിക്കുന്ന കാഴ്ചയാണ്, ദയനീയ കാഴ്ചയാണ് നമ്മൾ കണ്ടുകൊണ്ടിരിക്കുന്നത്. പബ്ലിക് സർവീസ് കമ്മീഷൻ എന്നാണ് പറയുന്നത്. പക്ഷേ കുറച്ച് നാളുകളായിട്ട് കേരളം ചർച്ച ചെയ്തുകൊണ്ടിരിക്കുന്നത് പബ്ലിക് സർവീസ് കമ്മീഷൻ അല്ല കേരളത്തിലുള്ളത് പിണറായി സതീശൻ കമ്മീഷനാണ് എന്ന് തെളിഞ്ഞുകൊണ്ടിരിക്കുക. ಯುವಮೋರ್ಚಾ ಜಿಲ್ಲಾ ಅಧ್ಯಕ್ಷ ಅಶ್ವಿನ್ ಕೋಲಾಲೈಲ್ ಅಧ್ಯಕ್ಷತೆ ವಹಿಸಿದ್ದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಎಂಎಲ್ ಅಶ್ವಿನಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಿಆರ್ ಸುನಿಲ್, ಜಿಲ್ಲಾ ಕಾರ್ಯದರ್ಶಿ ಮಹೇಶ್ ಗೋಪಾಲ್, ಯುವ ಮೋರ್ಚಾ ರಾಜ್ಯ ಉಪಾಧ್ಯಕ್ಷೆ ಶ್ರುತಿ ಎನ್ವಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಅಡ್ವೊಕೇಟ್ ಧನುಷ್ ಎಚ್ಎನ್, ಶ್ರುತಿ ವಿನೋದ್, ಜಿಲ್ಲಾ ಸಮಿತಿ ಸದಸ್ಯೆ ಸುಮಿ, ಮಹಿಳಾ ಮೋರ್ಚಾ ಜಿಲ್ಲಾ ಅಧ್ಯಕ್ಷೆ ಕೆಎಸ್ ರಮಣಿ, ಎಸ್ಟಿ ಮೋರ್ಚಾ ಜಿಲ್ಲಾಧ್ಯಕ್ಷ ನಾರಾಯಣ ನಾಯ್ಕ್ ಹಾಗೂ ನೀಲೇಶ್ವರ ಮಂಡಲ ಅಧ್ಯಕ್ಷ ಸಾಗರ್ ಚಾತಮತ್ ಮಾತನಾಡಿದರು. ಬಿಸಿ ರೋಡ್ ಜಂಕ್ಷನ್ನಿಂದ ಪ್ರಾರಂಭವಾದ ಪ್ರತಿಭಟನಾ ಮೆರವಣಿಗೆ ಕಲೆಕ್ಟರೇಟ್ ಗೇಟ್ ತಲುಪಿದಾಗ ಪೊಲೀಸರು ಜಲಫಿರಂಗಿ ಬಳಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕುಂಬಳೆ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರ ಅನುಪಸ್ಥಿತಿಯನ್ನು ಪ್ರಶ್ನಿಸಿದ್ದಕ್ಕಾಗಿ ಪೊಲೀಸ್ ಪ್ರಕರಣ ದಾಖಲಿಸಿಕೊಂಡ ಘಟನೆ ಕಳೆದ ದಿನ ಸಂಭವಿಸಿದೆ. ಕೇಂದ್ರದಲ್ಲಿ ಸಾಕಷ್ಟು ವೈದ್ಯರ ಕೊರತೆಯು ಪ್ರತಿಭಟನೆಗೆ ಕಾರಣವಾಗಿತ್ತು. ರೋಗಿಗಳು ಹೊರಗೆ ಇರುವ ವೇಳೆಯಲ್ಲೇ OP ನೋಂದಣಿಯನ್ನು ಸ್ಥಗಿತಗೊಳಿಸಿದ್ದನ್ನು ಸ್ಥಳೀಯರು ಪ್ರಶ್ನಿಸಿದ್ದ ಹಿನ್ನೆಲೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಕುಂಬಳೆ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರ ಅನುಪಸ್ಥಿತಿ ಹಾಗೂ OP ನೋಂದಣಿ ಸ್ಥಗಿತಗೊಳಿಸಿದ್ದನ್ನು ಪ್ರಶ್ನಿಸಿದ ಸ್ಥಳೀಯರ ವಿರುದ್ಧ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಆಸ್ಪತ್ರೆಯ ಸಿಬ್ಬಂದಿಯ ಅಧಿಕೃತ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ದೂರಿನ ಮೇರೆಗೆ ಕುಂಬಳೆ ಪೊಲೀಸರು 3 ವಿರುದ್ಧ ಕ್ರಮ ಕೈಗೊಂಡಿದ್ದಾರೆ. ಸಾಕಷ್ಟು ವೈದ್ಯರ ಕೊರತೆ ಹಾಗೂ ಚಿಕಿತ್ಸೆ ಪಡೆಯಲು ದೀರ್ಘಕಾಲ ರೋಗಿಗಳು ಕಾಯುತ್ತಿದ್ದ ಕಾರಣ ಕುಂಬಳೆಯಲ್ಲಿ ಈ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ರೋಗಿಗಳು ಚಿಕಿತ್ಸೆಗಾಗಿ ಆಸ್ಪತ್ರೆಯ ಹೊರಗೆ ಇದ್ದಾಗ OP ನೋಂದಣಿಯನ್ನು ಸ್ಥಗಿತಗೊಳಿಸಿದ್ದನ್ನು ಸ್ಥಳೀಯರು ಪ್ರಶ್ನಿಸಿದ್ದಾರೆ. ಈ ತಿಂಗಳ 2ರಂದು ಮಧ್ಯಾಹ್ನ 12:40ಕ್ಕೆ ಈ ಘಟನೆ ನಡೆದಿದೆ ಎಂದು FIRನಲ್ಲಿ ಹೇಳಲಾಗಿದೆ. 3 ಮಂದಿ ಆಸ್ಪತ್ರೆಗೆ ನುಗ್ಗಿ ಸಿಬ್ಬಂದಿಯ ಅಧಿಕೃತ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಅಶ್ಲೀಲ ಭಾಷೆ ಬಳಸಿದ್ದಾರೆ ಎಂದು FIRನಲ್ಲಿ ಹೇಳಲಾಗಿದೆ. ಇದಲ್ಲದೆ ಅವರು ತಮ್ಮ ಮೊಬೈಲ್ ಕ್ಯಾಮೆರಾಗಳಲ್ಲಿ ಮಹಿಳಾ ರೋಗಿಗಳು ಸೇರಿದಂತೆ ಮಹಿಳಾ ಸಿಬ್ಬಂದಿಗಳ ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ. ಕುಂಬಳೆ SI ಮನು PV ಘಟನೆಯ ತನಿಖೆ ನಡೆಸುತ್ತಿದ್ದಾರೆ. ಜಿಲ್ಲೆಯ ಮತ್ತೊಂದು ಪ್ರಮುಖ ಆರೋಗ್ಯ ಕೇಂದ್ರವಾದ ಮಂಗಲ್ಪಾಡಿ ತಾಲೂಕು ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆಯಿಂದಾಗಿ 100 ರೋಗಿಗಳು ಚಿಕಿತ್ಸೆ ಪಡೆಯದೆ ಹಿಂತಿರುಗುತ್ತಿದ್ದಾರೆ ಎಂಬ ವ್ಯಾಪಕ ದೂರುಗಳಿವೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಬಸ್ ಪ್ರಯಾಣಿಕರು ಹಾಗೂ ಸಾರ್ವಜನಿಕರಿಗೆ ದೊಡ್ಡ ಬೆದರಿಕೆಯಾಗಿ ಪರಿಣಮಿಸಿದ್ದ ಅಪಾಯಕಾರಿ ಮರಗಳನ್ನು ಮಂಜೇಶ್ವರ ಗ್ರಾಮ ಪಂಚಾಯತ್ ಕೊನೆಗೂ ಕಡಿದು ತೆರವುಗೊಳಿಸಿದೆ. ಈ ಬಗ್ಗೆ KCN ನ್ಯೂಸ್ ನಿರಂತರ ವರದಿಗಳನ್ನು ಪ್ರಸಾರ ಮಾಡಲಾಗುತ್ತಿತ್ತು. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಮಧ್ಯಪ್ರವೇಶಿಸಿ ಈ ಕ್ರಮ ಕೈಗೊಂಡಿದ್ದಾರೆ. ಬಸ್ ಪ್ರಯಾಣಿಕರಿಗೆ ಹಾಗೂ ಸಾರ್ವಜನಿಕರಿಗೆ ದೊಡ್ಡ ಬೆದರಿಕೆಯಾಗಿ ಪರಿಣಮಿಸುತ್ತಿದ್ದ ಅಪಾಯಕಾರಿ ಮರಗಳನ್ನು ಮಂಜೇಶ್ವರ ಗ್ರಾಮ ಪಂಚಾಯತ್ ಕೊನೆಗೂ ಕಡಿದು ತೆರವುಗೊಳಿಸಿದೆ. KCN ನ್ಯೂಸಿನ ನಿರಂತರ ವರದಿಗಳ ಬಳಿಕ ಅಧಿಕಾರಿಗಳು ಮಧ್ಯಪ್ರವೇಶಿಸಿ ಈ ಕ್ರಮ ಕೈಗೊಂಡರು. ಹೊಸಂಗಡಿ ಆನೆಕಲ್ಲು ರಸ್ತೆಯಲ್ಲಿರುವ ಅಪಾಯಕಾರಿ ಮರಗಳನ್ನು ಲೋಕೋಪಯೋಗಿ ಇಲಾಖೆಯಿಂದ ಅನುಮತಿ ಪಡೆದ ಬಳಿಕ ಕತ್ತರಿಸಲಾಗಿದೆ ಎಂದು ಪಂಚಾಯತ್ ಅಧ್ಯಕ್ಷ ಬಶೀರ್ ಕನಿಲಾ ಸ್ಪಷ್ಟಪಡಿಸಿದರು. ಹೊಸಂಗಡಿ ಪ್ರದೇಶವನ್ನು ಮುಂದಿನ ದಿನಗಳಲ್ಲಿ ಮಾದರಿ ನಗರವನ್ನಾಗಿ ಪರಿವರ್ತಿಸುವ ಎಲ್ಲ ಪ್ರಯತ್ನಗಳು ಉತ್ತಮವಾಗಿ ನಡೆಯುತ್ತಿವೆ ಎಂದು ಕನಿಲಾ ಹೇಳಿದರು. ರಸ್ತೆ ಬದಿಯಲ್ಲಿ ಮೀನು ಮಾರಾಟ ಮಾಡುವವರು ಮೀನು ಮಾರುಕಟ್ಟೆಯೊಳಗೆ ಮಾತ್ರ ಮಾರಾಟ ಮಾಡಲು ಕಟ್ಟುನಿಟ್ಟಾಗಿ ಸೂಚನೆ ನೀಡಲಾಗುವುದು ಎಂದು ಅವರು ಹೇಳಿದರು. ಅಬ್ದುಲ್ ರಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ ಮಂಜೇಶ್ವರ. ಕಡಲ ಕೊರೆತ ಎದುರಿಸುತ್ತಿರುವ ಕರಾವಳಿ ನಿವಾಸಿಗಳ ದುಸ್ಥಿತಿಯನ್ನು ನೇರವಾಗಿ ವೀಕ್ಷಿಸಲು ವಿರೋಧ ಪಕ್ಷದ ನಾಯಕ ಪಿಣರಾಯಿ ವಿಜಯನ್ ವಲಿಯಪರಂಬದ ಮಾವಿಲ ಕಡಪುರಕ್ಕೆ ಆಗಮಿಸಿದರು. ಕಳೆದ 2 ವಾರಗಳಿಂದ ಬಲವಾದ ಪ್ರವಾಹದಿಂದ ಮಾವಿಲ ಕಡಪುರದಿಂದ ಒರಿಯಾರಂ ಪುಲಿಮುಟ್ಟುವರೆಗೆ ಹಲವು ನಾಶನಷ್ಟ ಸಂಭವಿಸಿದೆ.
ದಡದ 50 ಮೀಟರ್ಗಳಷ್ಟು ಭಾಗವು ಫುಟ್ಬಾಲ್ ಮೈದಾನ ಹಾಗೂ ಒರಿಯರ ವಿಷ್ಣುಮೂರ್ತಿ ದೇವಾಲಯದ ಭಾಗವಾಗಿರುವ ಬಲಿದರ್ಪಣ ಗೋಡೆಯು ಈಗಾಗಲೇ ಸಮುದ್ರಕ್ಕೆ ಕೊಚ್ಚಿಹೋಗಿದೆ. ಖಾಸಗಿ ವ್ಯಕ್ತಿಗಳಿಗೆ ಸೇರಿದ 100ಕ್ಕೂ ಹೆಚ್ಚು ತೆಂಗಿನ ಮರಗಳು ಸೇರಿದಂತೆ ಕೃಷಿ ಬೆಳೆಗಳು ನಾಶವಾಗಿವೆ. ಪ್ರತಿ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಒಂದು ಸಣ್ಣ ಭಾಗ ಭೂಮಿ ಕೊಚ್ಚಿ ಹೋಗುತ್ತಿದ್ದರೂ ಈ ಬಾರಿ ಅದರ ದುಪ್ಪಟ್ಟುಗಿಂತ ಹೆಚ್ಚು ಭೂಮಿ ನಷ್ಟವಾಗಿದೆ ಎಂದು ಸ್ಥಳೀಯ ನಿವಾಸಿಗಳು ತಿಳಿಸಿದರು. ಪ್ರಸ್ತಾವಿತ ಕರಾವಳಿ ಹೆದ್ದಾರಿಯ ಗಡಿಯನ್ನು ಗುರುತಿಸುವ ಕಂಬಗಳು ಸಹ ಕೊಚ್ಚಿ ಹೋಗಿವೆ. ಕರಾವಳಿ ರಸ್ತೆಯ ಹಲವು ಭಾಗಗಳು ಕಣ್ಮರೆಯಾಗಿವೆ. ಬಂದರಿಗೆ ದೋಣಿಗಳು ಸಾಗಲು ಅನುಕೂಲವಾಗುವಂತೆ ನದಿ ಮುಖದ 2 ಬದಿಗಳಲ್ಲಿ 1 ಕಿಲೋಮೀಟರ್ ಉದ್ದದ ನಿರ್ಮಿಸಲಾಗಿದ್ದು, ಪುಲಿಮೂಟು ದಕ್ಷಿಣ ಭಾಗಕ್ಕೆ ವಿಸ್ತರಿಸಬೇಕು ಹಾಗೂ ಕರಾವಳಿಯಲ್ಲಿ ಸಮುದ್ರ ಗೋಡೆ ನಿರ್ಮಿಸುವ ಯೋಜನೆಗಳನ್ನು ಜಾರಿಗೆ ತರಬೇಕು ಎಂದು ಜನಕೀಯ ಸಮಿತಿಯ ಸಂಘಟಕರು ತಿಳಿಸಿದರು. ಮಾಜಿ ಶಾಸಕ ಎಂ ರಾಜಗೋಪಾಲನ್, ಸಿಪಿಎಂ ಜಿಲ್ಲಾ ಕಾರ್ಯದರ್ಶಿ ಸದಸ್ಯ ವಿಪಿಪಿ ಮುಸ್ತಫಾ, ವಿವಿ ಉತ್ತಮನ್, ಮಾಜಿ ಮುಖ್ಯಮಂತ್ರಿ ಜೊತೆಗಿದ್ದರು. ನ್ಯೂಸ್ ಬ್ಯೂರೋ ಚೆರುವತ್ತೂರು. ಕುಟುಂಬಶ್ರೀ ಜಿಲ್ಲಾ ಮಿಷನ್ ಆಯೋಜಿಸಿರುವ ಪಶು ಸಖಿಗಳ 2 ದಿನಗಳ ಕಾರ್ಯಾಗಾರ ಆರಂಭವಾಗಿದೆ. ಕುಟುಂಬಶ್ರೀ ಜಿಲ್ಲಾ ಮಿಷನ್ ಸಂಯೋಜಕ ಎಂ ವಿಜಯನ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಗ್ರಾಮೀಣ ಪ್ರದೇಶದ ರೈತರನ್ನು ಪಶುಸಂಗೋಪನೆ ಹಾಗೂ ಹೈನುಗಾರಿಕೆ ಅಭಿವೃದ್ಧಿ ಕ್ಷೇತ್ರಗಳಲ್ಲಿನ ವಿವಿಧ ಸರ್ಕಾರಿ ಯೋಜನೆಗಳು ಮತ್ತು ಪ್ರಯೋಜನಗಳನ್ನು ಸರಿಯಾಗಿ ತಲುಪಿಸುವ ಉದ್ದೇಶದಿಂದ ಕುಟುಂಬಶ್ರೀ ಜಿಲ್ಲಾ ಮಿಷನ್ ಆಯೋಜಿಸಿರುವ ಪಶು ಸಖಿಗಳ 2 ದಿನಗಳ ಕಾರ್ಯಾಗಾರ ಪ್ರಾರಂಭಗೊಂಡಿತು. ಜಿಲ್ಲಾ ಕಲೆಕ್ಟರೇಟ್ ಕಾನ್ಫರೆನ್ಸ್ ಹಾಲ್ನಲ್ಲಿ ನಡೆದ ಸಮಾರಂಭವನ್ನು ಕುಟುಂಬಶ್ರೀ ಜಿಲ್ಲಾ ಮಿಷನ್ ಸಂಯೋಜಕ ಎಂ ವಿಜಯನ್ ಉದ್ಘಾಟಿಸಿದರು. എന്നെ വിളിക്കുന്ന ആളുകളോട് ഞാൻ പറയുന്ന ഒരു കാര്യം പറയാൻ സ്കീമുണ്ട്, അത്യാവശ്യം ഇൻഡിവിജ്വൽ സ്കീമുണ്ട്. ക്ഷീരമേഖലയിൽ, മൃഗസംരക്ഷണ മേഖലയിൽ എന്തുണ്ട് എന്ന് നമ്മൾ പറയുകയില്ലേ, അല്ലെ? റോയൽ വെച്ചിട്ടുണ്ട് എന്തൊക്കെയാണ് സ്റ്റെപ്പുകൾ. ചിലപ്പോൾ അടുത്ത സംശയമായിരിക്കും അതിന് ബിൽഡിംഗ് എടുക്കാൻ എന്തെങ്കിലും സഹായം കിട്ടും, അല്ലെ? ബിൽഡിംഗ് നമ്മൾ സ്വന്തമായിട്ട് ഉണ്ടാക്കാറുണ്ടോ? അപ്പൊ ബിൽഡിംഗ് എടുക്കാൻ എന്തെങ്കിലും സഹായം കിട്ടുമോ? അപ്പൊ ഇതെല്ലാം പറയണമെങ്കിൽ നമ്മൾ പറയാം തൊഴിലുറപ്പിന് ഗ്രൂപ്പായിട്ട് തൊഴിലുറപ്പിന് ഇൻഡിവിജ്വൽ ആണെങ്കിൽ 2 ലക്ഷം രൂപ, ഗ്രൂപ്പ് ആണെങ്കിൽ 10 ലക്ഷം രൂപ ഇടുക്കി താമസിക്കാറുണ്ടോ? അതിന്റെ ക്രൈറ്റീരിയ ഉണ്ടാവില്ല അങ്ങനെയൊക്കെ. അപ്പൊ അത് ഒരു വിഷയമാണ്. അല്ലെങ്കിൽ നമുക്ക് എന്താണ് എംപ്ലോയ്മെന്റ് എക്സ്ചേഞ്ചിന്റെ സ്കീമുകൾ, അങ്ങനെ ഏതെങ്കിലും ഒരു അവർക്ക് പറ്റുന്ന സ്കീം അവർക്ക് പറഞ്ഞു കൊടുക്കണം, അല്ലേ? അപ്പൊ അതിനെന്ത് ചെയ്യണം? മരുന്ന് വേണം, സ്റ്റോക്ക് ഉണ്ടാവണം. ಸಹಾಯಕ ಜಿಲ್ಲಾ ಮಿಷನ್ ಸಂಯೋಜಕ ಕಿಶೋರ್ ಕುಮಾರ್ ಅಧ್ಯಕ್ಷತೆ ವಹಿಸಿದರು. ಇಂತಹ ತರಬೇತಿಗಳು ಗ್ರಾಮ ಮಟ್ಟದಲ್ಲಿ ಪಶುಸಂಗೋಪನಾ ಕ್ಷೇತ್ರದಲ್ಲಿ ಕೆಲಸ ಮಾಡುವ ರೈತರಿಗೆ ಅಗತ್ಯ ತಾಂತ್ರಿಕ ನೆರವು, ವಿವಿಧ ಬ್ಯಾಂಕ್ ಸಾಲಗಳು, ವಿಮಾ ಭದ್ರತೆ ಹಾಗೂ ತಳಮಟ್ಟದಲ್ಲಿ ಉದ್ಯಮಶೀಲತಾ ಅಭಿವೃದ್ಧಿಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಒದಗಿಸಲು ಸಹಾಯ ಮಾಡುತ್ತದೆ. ಜಿಲ್ಲೆಯ ಎಲ್ಲ ಪಂಚಾಯಿತಿಗಳಿಂದ ಸುಮಾರು 100 AHCRP ಸದಸ್ಯರು 2 ದಿನಗಳ ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಪಶುಸಂಗೋಪನಾ ಇಲಾಖೆ, ಡೈರಿ ಅಭಿವೃದ್ಧಿ ಇಲಾಖೆ, ಮೀನುಗಾರಿಕೆ, ಮಿಲ್ಮಾ, ನಬಾರ್ಡ್, ಲೀಡ್ ಬ್ಯಾಂಕ್, ಕೈಗಾರಿಕಾ ಇಲಾಖೆ ಸೇರಿದಂತೆ 8 ಪ್ರಮುಖ ಇಲಾಖೆಗಳು ಮತ್ತು ಸಂಸ್ಥೆಗಳೊಂದಿಗೆ ನೇರ ಸಹಯೋಗ ಹಾಗೂ ಸಮನ್ವಯದಲ್ಲಿ ತರಗತಿಗಳನ್ನು ಆಯೋಜಿಸಲಾಗುತ್ತಿದೆ. ವಿವಿಧ ಇಲಾಖೆಗಳ ಮೂಲಕ ಲಭ್ಯವಿರುವ ಆರ್ಥಿಕ ಹಾಗೂ ತಾಂತ್ರಿಕ ಸಹಾಯದ ಬಗ್ಗೆ ಗೋವು ಸ್ನೇಹಿತರಿಗೆ ಸ್ಪಷ್ಟ ತಿಳುವಳಿಕೆಯನ್ನು ನೀಡುವ ಮೂಲಕ ಗ್ರಾಮೀಣ ರೈತರು ಮಧ್ಯವರ್ತಿಗಳ ಸಹಾಯವಿಲ್ಲದೆ ನೇರವಾಗಿ ಪ್ರಯೋಜನಗಳನ್ನು ಪಡೆದುಕೊಳ್ಳುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕಿ ಸಾಫಾ ಮುರ್ಷಿದಾ ಸ್ವಾಗತಿಸಿ, ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕ ಜಿತಿನ್ ಕೆಟಿ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೇರಳ ಸರ್ಕಾರದ ಮಾದಕ ವಸ್ತು ವಿರೋಧಿ ಕಾರ್ಯಕ್ರಮವಾದ ಆಪರೇಷನ್ ತೂಫಾನ್ ದೀನ್ದಾರ್ಕು ಹಂಟ್ ಸಹಯೋಗದೊಂದಿಗೆ ಚಂದ್ರಗಿರಿ ಲಯನ್ಸ್ ಕ್ಲಬ್ ಮಾದಕ ವಸ್ತು ವಿರುದ್ಧ ಹಾರ್ಲೆ ಡೇವಿಡ್ಸನ್ ಬೈಕ್ ರ್ಯಾಲಿಯನ್ನು ಆಯೋಜಿಸುತ್ತಿದೆ. ಕೇರಳದಲ್ಲಿ 150 ಹಾರ್ಲೆ ಡೇವಿಡ್ಸನ್ ಬೈಕ್ಗಳ ರ್ಯಾಲಿಯನ್ನು ಆಯೋಜಿಸುತ್ತಿರುವುದು ಇದೇ ಮೊದಲು ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ഈ തസ്കർ ഗ്രൂപ്പിന്റെ വോളണ്ടിയേഴ്സ് വ്യത്യസ്തമായ രീതിയിലുള്ള പല ക്യാമ്പയിനും നടത്തിയിട്ടുണ്ട്. ഈ പ്രാവശ്യം എടുത്തിരിക്കുന്നത് ഒരു സന്ദേശ ഒരു റാലിയാണ്. 150-ലധികം ഹാർലി ഡേവിഡ്സൺ ബൈക്കുകൾ റോഡിലൂടെ ഓടുമ്പോൾ ഉണ്ടാകുന്ന ഇമ്പാക്റ്റും നമ്മുടെ ഈ യുവാക്കളെ ഏറ്റവും സ്വാധീനിക്കുന്നത് പങ്കുപറ്റുന്ന രീതിയിലുള്ള സമൂഹങ്ങൾക്ക് ഏറ്റവും കൂടി സ്വാധീനിക്കുന്ന പോലുള്ള വാഹനങ്ങളുടെ അഴിമതികൾ നടത്തുന്ന ഒരു പ്രചാരണമായി തീർച്ചയായിട്ടും ആ വിഷയത്തിൽ വളരെ നല്ല ഒരു ഇമ്പാക്ട് ഉണ്ടാകുന്ന പ്രതീക്ഷിക്കുന്നു. ചെമ്മനാട് പഴയ പ്രസ് ക്ലബ്, അവിടെ നിന്ന് ഇറങ്ങി പഴയ ബസ് സ്റ്റാൻഡ് പോയി, പഴയ കോടതി ജംഗ്ഷൻ, അവിടെ നിന്ന് കറന്തക്കാട്, അവിടെ നിന്ന് തിരിഞ്ഞ് പുതിയ ബസ് സ്റ്റാൻഡ്, പുതിയ ബസ് സ്റ്റാൻഡിൽ വന്ന് അവിടെ പഴയ പ്രസ് ക്ലബ് വഴി തിരിച്ചു പോവാണ്. അവിടെ നിന്ന് നേരെ പോകുന്നത്
പീസ് പാർക്കിലേക്കാണ്. അവിടെ അതിനുശേഷം വീണ്ടും കോട്ടയിൽ പോയി കോട്ട സെഷൻ കോട്ട കാരണമാണ് പ്രധാനമായിട്ടുള്ള വിഷയങ്ങൾ കടയെത്തിയ ആളുകൾ. ಚಂದ್ರಗಿರಿ ಲಯನ್ಸ್ ಕ್ಲಬ್ ಅಧ್ಯಕ್ಷ ಶಫಿ ನಲಂಪಾಡ್, ಕಾರ್ಯದರ್ಶಿ ಶಫಿ ನೆಲ್ಲಿಕುನ್ನು, ಕೋಶಾಧಿಕಾರಿ ಡಾಕ್ಟರ್ ಸಿಟಿ ಮುಸ್ತಫಾ, ಕಾರ್ಯಕ್ರಮ ನಿರ್ದೇಶಕ ಫಾರೂಕ್ ಕಾಸ್ಮಿ, ಹಾರ್ಲೆ ಡೇವಿಡ್ಸನ್ ಟಾಸ್ಕರ್ ಚಾಪ್ಟರ್ ಕುಮಾರ್ ರೆಡ್ಡಿ, ಸಹಾಯಕ ನಿರ್ದೇಶಕ ಮೊಹಮ್ಮದ್ ಆಸಿಮ್, ಚಂದ್ರಗಿರಿ ಲಯನ್ಸ್ ಕ್ಲಬ್ ಶೆರೀಫ್ ಕಪಿಲ್, ಬೇಕಲ್ ಬೀಚ್ ಪಾರ್ಕ್ ನಿರ್ದೇಶಕ ಅನಸ್, ಕ್ರಿಯೇಟಿವ್ ಲೀಡ್ ಅಶುದರ್, ಹಾರ್ಲೆ ನಜನಿನ್ ಸೇರಿದಂತೆ ಮಹಿಳಾ ತಂಡದ ಮುಖಂಡರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಯಾಹ್ಯಾ ತಳಂಗರ ಅವರಿಗೆ ದುಬೈ ಕೆಎಂಸಿಸಿ ಕಾಸರಗೋಡು ಜಿಲ್ಲಾ ಸಮಿತಿಯು ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ವೆಲ್ಫಿಟ್ ವಿಲ್ಲಾದಲ್ಲಿ ಆಯೋಜಿಸಲಾದ ಟಾಕ್ ಟೈಮ್ ವಿತ್ ಲೀಡರ್ ಕಾರ್ಯಕ್ರಮದಲ್ಲಿ ದುಬೈ ಕೆಎಂಸಿಸಿ ಉಪಾಧ್ಯಕ್ಷ ಅಬ್ದುಲ್ಲಾ ಆರಂಗಾಡಿ ಅವರು ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ಪ್ರಮುಖ ಕೈಗಾರಿಕೋದ್ಯಮಿ, ಕವಿ, ಗೀತರಚನೆಕಾರ ಹಾಗೂ ದುಬೈ ಕೆಎಂಸಿಸಿ ಪ್ರಧಾನ ಕಾರ್ಯದರ್ಶಿಯಾದ ಯಾಹ್ಯಾ ತಳಂಗರ ಅವರಿಗೆ ದುಬೈ ಕೆಎಂಸಿಸಿ ಕಾಸರಗೋಡು ಜಿಲ್ಲಾ ಸಮಿತಿಯ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ವೆಲ್ಫಿಟ್ ವಿಲ್ಲಾದಲ್ಲಿ ಆಯೋಜಿಸಲಾದ ಟಾಕ್ ಟೈಮ್ ವಿತ್ ಲೀಡರ್ ಕಾರ್ಯಕ್ರಮದಲ್ಲಿ ದುಬೈ ಕೆಎಂಸಿಸಿ ಕಾಸರಗೋಡು ಜಿಲ್ಲಾ ಸಮಿತಿಗೆ ದುಬೈ ಕೆಎಂಸಿಸಿ ಉಪಾಧ್ಯಕ್ಷ ಅಬ್ದುಲ್ಲಾ ಆರಂಗಾಡಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಸಾಂಸ್ಥಿಕ ಚಟುವಟಿಕೆಗಳು, ವಲಸಿಗ ಸಮುದಾಯದ ಸಮಕಾಲೀನ ಸಮಸ್ಯೆಗಳು, ನಾಯಕತ್ವದ ಅನುಭವಗಳು, ಸಾಂಸ್ಥಿಕ ಸಬಲೀಕರಣ, ಸಾಮಾಜಿಕ ಹಸ್ತಕ್ಷೇಪಗಳು, ಸಕಾಲಿಕ ಸವಾಲುಗಳು ಹಾಗೂ ಭವಿಷ್ಯದ ಚಟುವಟಿಕೆಗಳ ನಿರ್ದೇಶನದ ಕುರಿತು ಸಂವಹನ ಮತ್ತು ಅನುಭವ ಹಂಚಿಕೆಯನ್ನು ಒಳಗೊಂಡ ವಿಶೇಷ ಸಭೆಯಾಗಿ ಬದಲಾಯಿತು. ದುಬೈ ಕೆಎಂಸಿಸಿ ಕಾಸರಗೋಡು ಜಿಲ್ಲಾಧ್ಯಕ್ಷ ಸಲಾಂ ಕನ್ಯಪಾಡಿ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಟಿಆರ್ ಹನೀಫ್ ಸ್ವಾಗತಿಸಿದರು. ರಾಜ್ಯ ಕಾರ್ಯದರ್ಶಿ ಅಫ್ಸಲ್ ಮೇಟಮಲ್, ಜಿಲ್ಲಾ ಕೋಶಾಧಿಕಾರಿ ಡಾಕ್ಟರ್ ಇಸ್ಮಾಯಿಲ್ ಮೊಗ್ರಾಲ್, ಜಿಲ್ಲಾ ಪದಾಧಿಕಾರಿಗಳಾದ ಜುಬೈರ್ ಅಬ್ದುಲ್ಲಾ, ಸುಬೈರ್ ಕುಬನೂರು, ಆಸಿಫ್ ಹೊಸಂಗಡಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಎಲ್ಬಿಎಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ 2025-26ನೇ ಶೈಕ್ಷಣಿಕ ವರ್ಷದ ಪದವೀಧರರಿಗಾಗಿ ಘಟಿಕೋತ್ಸವ ಸಮಾರಂಭವು ಪ್ರಯಾನ್ 2026 ಶನಿವಾರ ಕಾಲೇಜು ಸಭಾಂಗಣದಲ್ಲಿ ನಡೆಯಲಿದೆ. ಟ್ರಸ್ಟ್ ರಿಸರ್ಚ್ ಪಾರ್ಕ್ ಸಿಇಒ ಡಾಕ್ಟರ್ ರಾಜಶ್ರೀ ಎಂಎಸ್ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ഭാഗവഹിಸಲಿದ್ದಾರೆ ಎಂದು പദാധികാരിಗಳು സുദ്ദിഗോഷ്ഠിಯಲ್ಲಿ ತಿಳಿಸಿದ್ದಾರೆ. 26 പാസ് ഔട്ടായി ഇറങ്ങിയ കുട്ടികളുടെ ബിരുദദാന ചടങ്ങ് എന്ന് പറയുന്നത് നാളെയാണ് ഷെഡ്യൂൾ ചെയ്തിരിക്കുന്നത് നമ്മുടെ കോളേജ് ഓഡിറ്റോറിയത്തിൽ. അപ്പോൾ നമുക്ക് ഇത്തവണ 262 പേരാണ് ഗ്രാജുവേറ്റ്സ് ആയിട്ട് കോളേജിൽ നിന്ന് ഇറങ്ങിയത്. അതായത് നമുക്ക് ടോട്ടൽ ഒരു 344 പേരുണ്ടായിരുന്നു. അതിൽ ഫുൾ ബിടെക് എഞ്ചിനീയേഴ്സ് ആയിട്ട് ഏതാ 262 പേരാണ് എൻജിനീയേഴ്സായിട്ട് പുറത്തിറങ്ങിയിരിക്കുന്നത്. അപ്പോൾ അവർക്കുള്ളത് കംപ്ലീറ്റ് ഗ്രാജുവേറ്റഡ് ആയിട്ടുള്ളവർക്ക് മാത്രമുള്ള ബിരുദദാനമാണ്. അതിൽ നമുക്ക് ചീഫ് ഗസ്റ്റായിട്ട് വരുന്നത് തിരുവനന്തപുരത്ത് ട്രസ്റ്റ് റിസർച്ച് പാർക്കിൻ്റെ CEO ഒരു ഡോക്ടർ രാജശ്രീ മിസ്സാണ്. മിസ്സ് നേരത്തെ KTUവിൻ്റെ VC ആയിരുന്നു. ಸಿಎಸ್ಸಿ ಪ್ರಾಧ್ಯಾಪಕ, ಘಟಿಕೋತ್ಸವ ಸಂಯೋಜಕ ಡಾಕ್ಟರ್ ಅನ್ವರ್ ಎಸ್ಆರ್, ಸಿಎಸ್ಸಿ ಪ್ರಾಧ್ಯಾಪಕ ಡಾಕ್ಟರ್ ಜಯಲಕ್ಷ್ಮಿ ಎಸ್, ಸಹಾಯಕ ಪ್ರಾಧ್ಯಾಪಕರುಗಳಾದ ರೀಮಾ ಕೆವಿ, ಡಾಕ್ಟರ್ ಸರಿತ್ ದಿವಾಕರ್ ಎಂ ಹಾಗೂ ನೀವನ್ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕತಾರ್ ಕಾಸರಗೋಡು ಮುಸ್ಲಿಂ ಜಮಾತ್ ಸಮಿತಿಯ 50ನೇ ವಾರ್ಷಿಕೋತ್ಸವದ ಅಂಗವಾಗಿ ಆಯೋಜಿಸಲಾದ ಪೀಳಿಗೆಗಳ ಕೂಟ 2026 ತಲಂಗಾರ ಬಂಗೋಡ್ ಎಲ್ ಮಸೀದಿಯಲ್ಲಿ ಅದ್ದೂರಿಯಾಗಿ ನಡೆಸಲಾಯಿತು. ಹಿಂದೆ ಸಂಘಟನೆಯನ್ನು ಮುನ್ನಡೆಸಿದ ಮಾಜಿ ಪದಾಧಿಕಾರಿಗಳನ್ನು ಹಾಗೂ ಸಕ್ರಿಯ ಕಾರ್ಯಕರ್ತರನ್ನು ಸಭೆಯಲ್ಲಿ ಸನ್ಮಾನಿಸಲಾಯಿತು. ವಿದೇಶವಾಸ ಕೊನೆಗೊಳಿಸಿ ತಾಯ್ನಾಡಿನಲ್ಲಿ ನಿವೃತ್ತ ಜೀವನ ನಡೆಸುತ್ತಿರುವ ಹಿಂದೆ ಸಂಘಟನೆಯನ್ನು ಮುನ್ನಡೆಸಿದ ಗಣ್ಯ ಮಾಜಿ ಪದಾಧಿಕಾರಿಗಳು ಹಾಗೂ ಸಕ್ರಿಯ ಕಾರ್ಯಕರ್ತರನ್ನು ಸಭೆಯಲ್ಲಿ ಸನ್ಮಾನಿಸಲಾಯಿತು. ಮಾಜಿ ಶಾಸಕ ಮತ್ತು ಕಾಸರಗೋಡು ಸಂಯುಕ್ತ ಮುಸ್ಲಿಂ ಜಮಾತ್ ಅಧ್ಯಕ್ಷ ಎನ್ ನೆಲ್ಲಿಕುನ್ನು ಪೀಳಿಗೆಗಳ ಕೂಟವನ್ನು ಉದ್ಘಾಟಿಸಿದರು. ದೇಶ ಭ್ರಷ್ಟತೆಯ ತೀವ್ರ ಸವಾಲುಗಳಿಂದ ತುಂಬಿರುವ ಜಗತ್ತಿನಲ್ಲಿ ಒಂದು ಸ್ಥಳೀಯ ಗುಂಪು 50 ವರ್ಷಗಳ ಕಾಲ ಒಂದೇ ಶಕ್ತಿ ಮತ್ತು ಏಕತೆಯೊಂದಿಗೆ ಬದುಕುಳಿದಿರುವುದು ಅಪ್ರತಿಮ ಸಾಧನೆಯಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಕತಾರ್ ಕಾಸರಗೋಡು ಮುಸ್ಲಿಂ ಜಮಾತ್ ಅಧ್ಯಕ್ಷ ಲುಕ್ಮಾನುಲ್ ಹಕೀಂ ಅಧ್ಯಕ್ಷತೆ ವಹಿಸಿದ್ದರು. ಸಂಯುಕ್ತ ಮುಸ್ಲಿಂ ಜಮಾತ್ ಪ್ರಧಾನ ಕಾರ್ಯದರ್ಶಿ ಎ ಅಬ್ದುಲ್ ರಹಮಾನ್, ಮುಖ್ಯ ಪೋಷಕ ಎಂಪಿ ಶಾಫಿ ಹಾಜಿ, ನಗರಸಭಾ ಉಪಾಧ್ಯಕ್ಷ ಹನೀಫ್ ಕೆಎಂ, ಅಮೀರ್ ಪಳ್ಳಿಯಾನ್, ಮಹಮೂದ್ ಪಿಎ, ಬಶೀರ್ ಬೋಳಿಬೋಳ್, ಮುಸ್ತಫಾ ಬಾಂಗೋಡ್, ಅಜೀಜ್ ಖಾಜಿಲೈನ್, ಸತಾರ್ ಮದೀನಾ ಕಾರ್ಯಕ್ರಮ ನಿರೂಪಿಸಿ ಶುಭ ಹಾರೈಸಿದರು. ಜಮಾತ್ ಪದಾಧಿಕಾರಿಗಳಾದ ಬಶೀರ್ ಸ್ರಾಂಗ್, ಶಫೀಕ್ ಚೆಂಗಳ, ಹ್ಯಾರಿಸ್ ಏರಿಯಾಲ್ ಹಾಗೂ ಕಾರ್ಯಕಾರಿ ಸದಸ್ಯರಾದ ಬಶೀರ್ ಕೆಎಫ್ಸಿ, ಅಶ್ರಫ್ ಕುಳತುಂಗರ, ಜಾಫರ್ ಕಲಂಕಾಡಿ, ಅನ್ವರ್ ಮೊಗ್ರಾಲ್ ಪುತ್ತೂರು ಕಾರ್ಯಕ್ರಮದ ಯಶಸ್ಸಿಗೆ ಚಾಲನೆ ನೀಡಿದರು. ಉಸ್ಮಾನ್ ಮೌಲವಿ ಪ್ರಾರ್ಥನೆಗೈದರು. ಪ್ರಧಾನ ಕಾರ್ಯದರ್ಶಿ ಆದಂ ಕುಂಜಿ ಸ್ವಾಗತಿಸಿ ಫೈಜಲ್ ಫಿಲ್ಲಿ ಧನ್ಯವಾದವಿತ್ತರು.
ನ್ಯೂಸ್ ಬ್ಯೂರೋ ಕಾಸರಗೋಡು. ಯುವ ಪೀಳಿಗೆಗೆ ಕ್ರೀಡೆಗಳ ಮೇಲಿನ ಆಸಕ್ತಿ ಅವರನ್ನು ಮಾದಕ ವಸ್ತುಗಳಿಂದ ದೂರವಿಡಲು ಪ್ರಮುಖ ಕಾರಣವಾಗಿದೆ ಎಂದು ವಿರೋಧ ಪಕ್ಷದ ನಾಯಕ ಪಿಣರಾಯಿ ವಿಜಯನ್ ಹೇಳಿದರು. ವಲಿಯಪರಂಬದ ವಿವಿಧ ಪ್ರದೇಶಗಳಲ್ಲಿ 5 ದಶಕಗಳಿಗೂ ಹೆಚ್ಚು ಕಾಲ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿರುವ ಕೆಜಿಎಂ ಸ್ಪೋರ್ಟ್ಸ್ ಕ್ಲಬ್ಬಿನ ನೂತನ ಕಟ್ಟಡವನ್ನು ಉದ್ಘಾಟಿಸಿ ಬಳಿಕ ಅವರು ಮಾತನಾಡುತ್ತಿದ್ದರು. ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದ ವಿರೋಧ ಪಕ್ಷದ ನಾಯಕನನ್ನು ಬ್ಯಾಂಡ್ ವಾದ್ಯಗಳೊಂದಿಗೆ ಕ್ಲಬ್ಬಿಗೆ ಬರಮಾಡಿಕೊಳ್ಳಲಾಯಿತು. സ്പോർട്സ് താരങ്ങളെ വളർത്തിക്കൊണ്ടുവരാൻ ഈ ക്ലബിന് കഴിഞ്ഞിട്ടുണ്ട്. നാടിൻ്റെ വിവിധ മേഖലകളിലോട്ട് പ്രവർത്തിക്കാൻ ക്ലബിന് കഴിയുന്നത് ഏറ്റവും വലിയ പ്രത്യേകതയാണ്. നമ്മുടെ നാട്ടിൽ പലയിടങ്ങളിൽ ഇതുപോലെ ഒട്ടേറെ ക്ലബുകൾ നല്ല രീതിയിൽ തന്നെ പ്രവർത്തിക്കുന്നുണ്ട്. അതിൻ്റെ ഭാഗമായി കായിക രംഗത്തിന് നല്ല പ്രോത്സാഹനം പൊതുവെ ഉണ്ടായിരിക്കുന്നു. ಮಾಜಿ ಶಾಸಕ ಎಂ ರಾಜಗೋಪಾಲನ್ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿದರು. ವಲಿಯಪರಂಬ ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಂಟಿ ಬುಷಾರ ಹಾಗೂ ಮಾಜಿ ಭಾರತೀಯ ಫುಟ್ಬಾಲ್ ಆಟಗಾರ ಎಂ ಸುರೇಶ್ ವಿಶೇಷ ಅತಿಥಿಯಾಗಿದ್ದರು. ನಿರ್ಮಾಣ ಸಮಿತಿಯ ಅಧ್ಯಕ್ಷ ಸಿ ಕುಮಾರನ್ ಮಾಸ್ಟರ್ ವರದಿ ಮಂಡಿಸಿದರು. ಕನ್ವೀನರ್ ಪಿಪಿ ಅಶೋಕನ್, ಇಕೆ ಮಲ್ಲಿಕಾ, ವಿವಿ ಉತ್ತಮನ್, ಎಂ ಅಬ್ದುಲ್ ಸಲಾಂ, ಉಸ್ಮಾನ್ ಪಾಂಡ್ಯಾಲಂ, ಎಂ ಭಾಸ್ಕರನ್, ಇಕೆ ಶಾಜಿ, ಕುಳಂಗರ ಮಧು ಮುಂತಾದವರು ಮಾತನಾಡಿದರು. ಇದರ ಬಳಿಕ ವನಿತಾ ವೇದಿಕೆಯಿಂದ ನೃತ್ಯ ಪ್ರದರ್ಶನ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು. ಪಯ್ಯನೂರು ಎಸ್ಎಸ್ಎಸ್ ಆರ್ಕೆಸ್ಟ್ರಾದಿಂದ ಡಿಜೆ, ರಾತ್ರಿ ಗಾನಮೇಳ ನಡೆಯಿತು. ನ್ಯೂಸ್ ಬ್ಯೂರೋ, ಚೆರ್ವತ್ತೂರ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಿಎಸ್ಸಿ ನೇಮಕಾತಿ ಅಕ್ರಮಗಳನ್ನು ವಿರೋಧಿಸಿ ಯುವ ಮೋರ್ಚಾ ನೇತೃತ್ವದಲ್ಲಿ ನಡೆಯಿತು ಕಲೆಕ್ಟರೇಟ್ಗೆ ಪ್ರತಿಭಟನಾ ಮಾರ್ಚ್. ಕಾರ್ಯಕರ್ತರನ್ನು ನಿಯಂತ್ರಿಸಲು ಪೊಲೀಸರಿಂದ ಜಲಪೀರಂಗಿ ಪ್ರಯೋಗ. ಯುವ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವರುಣ್ ಪ್ರಸಾದ್ ಅವರಿಂದ ಪ್ರತಿಭಟನೆಯ ಉದ್ಘಾಟನೆ. ಕುಂಬಳೆ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರ ಅನುಪಸ್ಥಿತಿಯನ್ನು ಪ್ರಶ್ನಿಸಿದ್ದಕ್ಕಾಗಿ 3 ಮಂದಿಯ ವಿರುದ್ಧ ಕೇಸು ದಾಖಲು. ಸಾಕಷ್ಟು ವೈದ್ಯರ ಕೊರತೆ ಹಾಗೂ ಒಪಿ ನೋಂದಣಿ ಸ್ಥಗಿತಗೊಳಿಸಿದ್ದನ್ನು ವಿರೋಧಿಸಿ ಸ್ಥಳೀಯರಿಂದ ಆಕ್ರೋಶ. ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಂಚಾರಕ್ಕೆ ದೊಡ್ಡ ಬೆದರಿಕೆಯಾಗಿ ಪರಿಣಮಿಸಿದ್ದ ಅಪಾಯಕಾರಿ ಮರಗಳ ತೆರವು. ಪಂಚಾಯತ್ ಅಧಿಕಾರಿಗಳು ಮಧ್ಯಪ್ರವೇಶಿಸಿ ಸಂಚಾರ ವ್ಯವಸ್ಥೆಗೆ ಸೂಕ್ತ ಕ್ರಮ. ಕಡಲ ಕೊರೆತ ಎದುರಿಸುತ್ತಿರುವ ಕರಾವಳಿ ನಿವಾಸಿಗಳ ದುಸ್ಥಿತಿಯನ್ನು ನೇರವಾಗಿ ವೀಕ್ಷಿಸಿದ ವಿರೋಧ ಪಕ್ಷದ ನಾಯಕ. ವಲಿಯಪರಂಬದ ಮಾವಿಲ ಕಡಪುರಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಆಲಿಸಿದ ಪಿಣರಾಯಿ ವಿಜಯನ್. ಕುಟುಂಬಶ್ರೀ ಜಿಲ್ಲಾ ಮಿಷನ್ ಆಯೋಜಿಸಿರುವ ಪಶು ಸಖಿಗಳ 2 ದಿನಗಳ ಕಾರ್ಯಾಗಾರಕ್ಕೆ ಅದ್ದೂರಿಯ ಚಾಲನೆ. ಕುಟುಂಬಶ್ರೀ ಜಿಲ್ಲಾ ಮಿಷನ್ ಸಂಯೋಜಕ ಎಂವಿ ಜಯನ್ ಅವರಿಂದ ಉದ್ಘಾಟನೆ. ಚಂದ್ರಗಿರಿ ಲಯನ್ಸ್ ಕ್ಲಬ್ ಮಾದಕ ವಸ್ತು ವಿರುದ್ಧ ಹಾರ್ಲೆ ಡೇವಿಡ್ಸನ್ ಬೈಕ್ ರ್ಯಾಲಿ ಆಯೋಜನೆ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟನೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.